ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಈ ಹೊಸ ವ್ಲಾಗಲ್ಲಿ ನಿಮಗೆ ಸುಸ್ವಾಗತ. ನಾನು ಇದ್ದೀನಿ ನನ್ನ ಸಿಸ್ಟರ್ ಮನೆಯಲ್ಲಿ. ಇವತ್ತು ನಾವೆಲ್ಲ ಇಲ್ಲೇ ಇರೋದು. ಸೊ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಫುಲ್ ಡೇ ಏನೇನಾಗುತ್ತೆ, ಏನು ಬ್ರೇಕ್ಫಾಸ್ಟ್ ಮಾಡಿದ್ವಿ ಮತ್ತು ಏನು ಮಾಡಿದ್ವಿ ಎಲ್ಲ ಮಕ್ಕಳು ಮತ್ತು ನಾವು ಎಲ್ಲ ಸೇರಿ ಇದ್ದೇವೆ. ಅಮ್ಮ ಕೂಡ ಇದ್ದಾರೆ ನೋಡಿ. ಅಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ. ಸೊ ನಾವೇ ಹೇಳಿದ್ದು ರೊಟ್ಟಿ ಮಾಡೋಕ್ಕೆ, ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಹೀಗೆ ಬಡಿದು ಮಾಡೋಕ್ಕೆ ನಮಗೆ ಬರಲ್ಲ ನೋಡಿ. ಈ ಟಪ 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 ಅಂತ ಬಡಿದು ಚೆನ್ನಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ. ಮತ್ತು ರೊಟ್ಟಿ ಜೊತೆಗೆ ಅದರ ಬದನೆಕಾಯಿ ಪಲ್ಯ ಮಾಡೋದು ಅಂತ ಡಿಸೈಡ್ ಆಗಿದೆ. ಇದು ಕರ್ನಾಟಕದಿಂದ ತಂದಿದ್ದು ಬದನೆಕಾಯಿ ಪಲ್ಯ ಕೂಡ ಇದೆ. ಬದನೆಕಾಯಿ ಇದೆ, ಸಾರಿ, ಪಲ್ಯ ಅಲ್ಲ. ಇದು ನೋಡಿ ರೊಟ್ಟಿ ಜೋಳದ್ದು ಮತ್ತು ಬದನೆಕಾಯಿ ನೋಡಿ. ಇದು ಬೆಳಗಾವಿಯಿಂದ ತಂದಿದ್ದು, ಚೆನ್ನಾಗಿದೆ. ಇಲ್ಲಿಗಿಂತ ಅಲ್ಲಿದು ಕರ್ನಾಟಕದ ಬದನೆಕಾಯಿ ಪಲ್ಯ ಮತ್ತು ಬೇರೆ ಪಲ್ಯನೂ ನಮಗೆ ಟೇಸ್ಟಿ ಅನಿಸುತ್ತೆ ನೋಡಿ. ನನಗೆ ಈ ಥರ ರೊಟ್ಟಿ ಬಡಿದು ಮಾಡೋಕ್ಕಾಗಲ್ಲ, ನಾನು ಸ್ವಲ್ಪ ಲಟ್ಟಿಸಿ ಮಾಡೋದು. ಅಮ್ಮ ಚೆನ್ನಾಗಿ ಮಾಡ್ತಾರೆ. ಸೊ ಮಾರ್ನಿಂಗ್ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಇವತ್ತು ಇದೆ. ಮತ್ತು ಬೇರೆ ದಿನಗಳೆಲ್ಲ ಆಗಲ್ಲ, ರಜೆ ಇದ್ದಾಗ ಮಾತ್ರ ಮಾಡೋದು. ಹೀಗೆ ಇಲ್ಲಾಂದರೆ ಅದು ಲಂಚ್ ಬಾಕ್ಸಲ್ಲೆಲ್ಲ ಒಯ್ಯೋಕ್ಕೆ ಆಗಲ್ಲ. ಮತ್ತು ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ, ಅದಕ್ಕೆ ಮಾಡ್ತಾಯಿದ್ದಾರೆ. ಎಲ್ಲರಿಗೆ ಕೂಡ, ಮಕ್ಕಳು ಕೂಡ ಬಿಸಿ ರೊಟ್ಟಿ ಇದ್ದರೆ ತಿಂತಾರೆ. ನಾನು ಮಾಡೋದು ಕಡಿಮೆ. ಇಲ್ಲಿ ಎಲ್ಲರೂ ನಾವು ಹೇಳೋದು ಅಮ್ಮಗೆ ರೊಟ್ಟಿ ಮಾಡು ಅಂತ. ಸೊ ಮಾಡ್ತಾಯಿದ್ದಾರೆ ನೋಡಿ. ಮತ್ತು ಅಲ್ಲೇ ಪಕ್ಕದಲ್ಲಿ ಬಿಸಿ ಪಲ್ಯನೂ ಮಾಡ್ತಾಯಿದ್ದೇನೆ. ಅಂದರೆ ಮಾಡ್ತಾಯಿದ್ದಾಳೆ ನನ್ನ ಸಿಸ್ಟರ್, ಮಾಡ್ತಾಯಿದ್ದಾಳೆ. ನಾನು ರೆಕಾರ್ಡ್ ಮಾಡ್ತಾಯಿದ್ದೇನೆ ನೋಡಿ. ಸೊ ಹೀಗೆ ಉಬ್ಬಿದ ಬಿಸಿ ರೊಟ್ಟಿ ಚೆನ್ನಾಗಿದೆ. ಇದು ರೊಟ್ಟಿ ಮುಟ್ಗಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಆದರೆ ಇವಾಗ ಮಾಡಿಲ್ಲ ನೋಡಿ. ಎಲ್ಲ ಪಲ್ಯಕ್ಕೆ ಮಸಾಲ ಎಲ್ಲ ಹಾಕಿದರು ಮತ್ತು ಒಗ್ಗರಣೆ ಹಾಕಿದ್ದಾರೆ. ಇದು ಹಸಿರು ಬದನೆಕಾಯಿ ಇರುತ್ತಲ್ಲ, ಅದು ಹೀಗೆ ರೊಟ್ಟಿ ಉಬ್ಬಿ ಬಂದರೆ ಚೆನ್ನಾಗಿರುತ್ತೆ. ಕೆಲವೊಂದು ಸಾರಿ ಉಬ್ಬುತ್ತೆ, ಕೆಲವೊಂದು ಸರಿ ಉಬ್ಬಲ್ಲ ನೋಡಿ. ಈ ಥರ ರೆಡಿಯಾಗಿದೆ ರೊಟ್ಟಿ. ಮತ್ತು ಪಕ್ಕದಲ್ಲಿ ಪಲ್ಯ ಕೂಡ ರೆಡಿ ಆಗ್ತಿದೆ. ಪಲ್ಯಕ್ಕೆ ಸ್ವಲ್ಪ ಮಸಾಲ ಹಾಕ್ತಿದ್ದಾರೆ, ಶೇಂಗಾ ಮತ್ತು ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ. ಕೊಕೊನಟ್ಟು ಸ್ವಲ್ಪ ಇಲ್ಲ ಇದಕ್ಕೆ ಕೊಕೊನಟ್ ಹಾಕಿಲ್ಲ, ಶೇಂಗಾ ಹಾಕಿದ್ದಾರೆ. ಮತ್ತು ಎಲ್ಲ ಮಿಕ್ಸ್ ಮಾಡಿ ಈಗ ನೋಡಿ ನನ್ನ ಸಿಸ್ಟರ್ ಪಲ್ಯ ಮಾಡ್ತಾ ಇದ್ದಾಳೆ. ಚೆನ್ನಾಗಿ ನೀರೆಲ್ಲ ಹಾಕಿಬಿಟ್ಟು ಒಂದು 5 ನಿಮಿಷ ಇಟ್ಟರೆ ಮುಗಿದು ಹೋಯಿತು. ಬಿಸಿ ಬದನೆಕಾಯಿ ಪಲ್ಯ ರೆಡಿ ಇರುತ್ತೆ. ಸೊ ನೋಡಿ, ಮೇಲೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕಿದರೆ ಮತ್ತು ಟೇಸ್ಟಿ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಸೊ ಈ ಥರ ರೆಡಿ ಆಗ್ತಾ ಇದೆ ನೋಡಿ. ಮತ್ತು ಮೊಸರು ಕೂಡ ಇದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡಿ. ಪಲ್ಯ, ಸ್ವಲ್ಪ ಸೈಡ್ಗೆ ಮೊಸರು ಮತ್ತು ರೊಟ್ಟಿ, ಈ ಥರ ಪ್ಲೇಟಲ್ಲಿ ಹಾಕಿ ಬ್ರೇಕ್ಫಾಸ್ಟ್ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ, ಎಂಜಾಯ್ ಮಾಡ್ತಾರೆ. ಮೊದಲೇ ಎಲ್ಲರೂ ಅಂತಾರೆ ಅಜ್ಜಿಗೆ ರೊಟ್ಟಿ ಮಾಡಿ ಕೊಡು ಅಂತ ಮೊಮ್ಮಕ್ಕಳು. ಮತ್ತು ನಾವು ಕೂಡ ಅಮ್ಮಗೆ ರೊಟ್ಟಿ ಅಂತೀವಿ ನೋಡಿ. ಈ ಥರ ಮೊಸರು ಚೆನ್ನಾಗಿತ್ತು, ಕೆನೆ ಮೊಸರು, ಅದರ ಜೊತೆ ನೋಡಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ರೊಟ್ಟಿದು ಬ್ರೇಕ್ಫಾಸ್ಟು. ರಜೆ ಇದ್ದರೆ ಮತ್ತು ಎಲ್ಲರೂ ಕೂಡ ಸೇರಿ ಒಂದೇ ಕಡೆ ಇದ್ದರೆ ಎಲ್ಲರೂ ಅಮ್ಮಗೆ ರೊಟ್ಟಿ ಮಾಡು ಅಂತ ಹೇಳ್ತಿರ್ತಾರೆ ನೋಡಿ. ಚೆನ್ನಾಗಿ ಆಗಿದೆ ಅಂತೆ ರೊಟ್ಟಿ ಕೂಡ. ಇವಾಗ ನನ್ನ ಮಗನೂ ಹೇಳ್ತಾ ಇದ್ದಾನೆ ರೊಟ್ಟಿ ಸೂಪರ್ ಅಂತೆ. ಬದನೆಕಾಯಿ ಪಲ್ಯ ಸೂಪರ್, ರೊಟ್ಟಿ ಸೂಪರ್. ಮತ್ತು ಅದರ ಜೊತೆ ನೋಡಿ ನಾನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಅದರ ಪಕ್ಕದಲ್ಲಿ ಸ್ವಲ್ಪ ಮೊಸರು. ಇದು ಮೊಸರು ಮತ್ತು ಬದನೆಕಾಯಿ ಪಲ್ಯ ಮಿಕ್ಸ್ ಮಾಡಿ ತಿಂದರೆ ಅದು ಟೇಸ್ಟಿ ಇರುತ್ತೆ. ಇಲ್ಲದೆ ಹಾಗೆ ಕೂಡ ತಿನ್ಬೋದು. ಸೊ ಸ್ವಲ್ಪ ಇದು ಸ್ವಲ್ಪ ಅದು ಹಚ್ಕೊಂಡು ರೊಟ್ಟಿನ ತಿಂತಾ ಇದ್ದೀನಿ. ಟೇಸ್ಟಿ ಆಗಿದೆ, ಸೂಪರ್ ಆಗಿದೆ ನೋಡಿ. ನಾನು, ಅಮ್ಮ ಮತ್ತು ನನ್ನ ಸಿಸ್ಟರ್ ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ. ರೆಕಾರ್ಡ್ ಮಾಡು ಮತ್ತು ಬ್ರೇಕ್ಫಾಸ್ಟ್ ಮಾಡು
ಈ ಥರ ಮಾಡ್ತಾ ಇದ್ದೀನಿ ನಾನು. ಮತ್ತು ನನ್ನ ಸಿಸ್ಟರ್ ಕೂಡ ತಿಂತಾ ಇದ್ದಾಳೆ, ಅಮ್ಮ ಕೂಡ ತಿಂತಾ ಇದ್ದಾರೆ, ಬ್ರೇಕ್ಫಾಸ್ಟು ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ ಅಂತ ಮಾಡ್ತಾ ಇದ್ದಾರೆ. ಮತ್ತು ಮಾತಾಡ್ತಾ ಮಾತಾಡ್ತಾ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ ಈ ಥರ ಫ್ಯಾಮಿಲಿ ಎಲ್ಲ ಕೂತು ಒಂದೇ ಕಡೆ ಸೇರಿದಾಗ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಕರ್ನಾಟಕಕ್ಕೆ ಹೋದಾಗ ತಂದಿದ್ದು, ಧಾರವಾಡದಿಂದ ಹುಣಸೆ ಹಣ್ಣು ತಂದಿದ್ವಲ್ಲ, ಅದನ್ನು ನನ್ನ ಅಮ್ಮ ಎಲ್ಲ ಏನಾದರೂ ಬೀಜ ಇದೆಯಾ ಅಂತ ನೋಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕ್ಲೀನ್ ಮಾಡಿ ಒಂದು ಬಿಸಿಲಿಗೆ ಹಾಕಿ ಡಬ್ಬಿಯಲ್ಲಿ ಹಾಕೋದು. ಇದು ನೋಡಿ, ಇದು ಕಬ್ಬಿನ ಜ್ಯೂಸು. ತುಂಬ ದಿನ ಆಗಿತ್ತು ಜ್ಯೂಸು, ಕಬ್ಬಿನ ಹಾಲು ಕುಡಿದಿರಲಿಲ್ಲ. ಸೊ ಇದು ಹೆಲ್ತಿಗೆ ಒಳ್ಳೆಯದಿರುತ್ತೆ ಅಲ್ಲ, ಅದಕ್ಕೆ ಮನೆ ಹತ್ತಿರ ಇದೆ, ಅಲ್ಲಿಂದ ತರಿಸಿದ್ವಿ ನಾವು. ಮಧ್ಯಾಹ್ನ ಬಿಸಿಲಲ್ಲಿ ಅಲ್ಲಿಗೆ ಹೋಗೋದು ಯಾರು ಅಂತ, ಮತ್ತು ಎಲ್ಲರೂ ಕಪ್ಪಲ್ಲಿ ಹಾಕಿ ಕುಡಿತದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು, ಇದು ಮಧ್ಯಾಹ್ನ ಒಂದು ಬ್ರೇಕ್ಫಾಸ್ಟ್ ಆದಮೇಲೆ 1 ತಾಸು 2 ತಾಸು ನಂತರ ಕುಡಿತಾ ಇದ್ದೇವೆ. ನೋಡಿ ಈ ಥರ. ಇದರಲ್ಲಿ ಐಸ್ ಹಾಕಿಲ್ಲ, ಹಾಗೆ ತೊಗೊಂಡು ಬಂದಿದ್ದು ಪ್ಯೂರ್ ಜ್ಯೂಸು. ಸೊ ಎಲ್ಲರೂ ಕುಡಿತಾ ಇದ್ದಾರೆ ನೋಡಿ. ಮಕ್ಕಳು ಕೂಡ ಕುಡಿದರೆ ಚೆನ್ನಾಗಿರುತ್ತೆ. ಸ್ಕೂಲಿಗೆ ಹೋಗಿ ಬರ್ತಾ ಬರ್ತಾ ಸಾಯಂಕಾಲ ಆಗುತ್ತೆ, ಟೈಮೇ ಸಿಗಲ್ಲ. ಹೀಗೆ ನನಗೂ ಕೂಡ ನೆನಪಾಯಿತು, ಅದಕ್ಕೆ ಎಲ್ಲರೂ ಡಿಸೈಡ್ ಮಾಡಿದ್ವಿ ಕಬ್ಬಿನ ಜ್ಯೂಸ್ ಕುಡಿಯೋದು ಇವತ್ತು ಅಂತ. ಕಬ್ಬು ತಿನ್ನೋಕ್ಕೆ ಸಿಗೋದೇ ಕಡಿಮೆ, ಮತ್ತು ತಿನ್ನೋಕ್ಕೂ ಟೈಮ್ ಇಲ್ಲ. ತಂದಿರ್ತೇವೆ, ಆದರೆ ಅದು ಅರ್ಧ ಒಣಗಿಸಿ ಹೋಗೋದು. ರೆಡಿ ಓಪನ್ ಇದ್ದರೆ ಎಲ್ಲರೂ ತಿಂತಾರೆ. ಹೀಗೆ ಸುಲಿದಿದ್ದು ಸಿಪ್ಪೆ ಎಲ್ಲ ಸುಲಿದು ರೆಡಿ ಪೀಸಸ್ ಸಿಗುತ್ತೆ ಅದು. ಮತ್ತು ಮಧ್ಯಾಹ್ನಕ್ಕೆ ರಸಮ್, ಇವತ್ತು ರಸಮ್ಮು ಮತ್ತು ಪಲ್ಯ, ಹೆಸರು ಕಾಳು ಮೊಳಕೆ ಹೊಡೆದಿದ್ದು ಪಲ್ಯ ಮಾಡ್ತಾ ಇದ್ದಾರೆ. ನನಗೆ ರಸಮ್ ಅಂದರೆ ಇಷ್ಟ ತುಂಬ. ಮತ್ತು ಮಧ್ಯಾಹ್ನ ಊಟ ಮಾಡ್ತಾ ಟಿ ವಿ ನೋಡ್ತಾ ಇದ್ದಾರೆ ಎಲ್ಲ. ನೋಡಿ, ನಾನು ಕೂಡ ರಸಮ್, ರೈಸು, ಪಲ್ಯ, 2 ಪಲ್ಯ ಮತ್ತು ಉಪ್ಪಿನಕಾಯಿ. ಇದರಲ್ಲಿ ಹಪ್ಪಳ ಒಂದು ಮಿಸ್ಸಿಂಗ್ ಆಯಿತು, ಅದು ಸ್ವಲ್ಪ ನಮಗೆ ಗಡಿಬಿಡಿ ಆಯಿತು. ಅದು ಮಾಡುವ ಅಂತ ಮರ್ತೇ ಹೋಯಿತು. ಆಮೇಲೆ ಎಲ್ಲ ಹುಣಸೆಹಣ್ಣು ಡಬ್ಬಿಯಲ್ಲಿ ಹಾಕಿದ್ದಾಯಿತು. ಇಷ್ಟ ಆಯಿತು, ಇನ್ನೊಂದು ಡಬ್ಬಿ ಬೇಕು. ಮತ್ತು ಸಾಯಂಕಾಲ ಆಯಿತು, ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ದೀಪ ಎಲ್ಲ ಹಚ್ಚಿ ವಾಕಿಂಗ್ ಹೋಗಬೇಕು ಅಂದ್ಕೊಂಡಿದ್ದೇವೆ. ಹೊರಗಡೆ ಹೋಗುವ ಸ್ವಲ್ಪ ಅಂತ, ಮನೇಲಿ ಕೂತು ಬೇಜಾರಾಗುತ್ತೆ ಎಲ್ಲ ನೋಡಿ. ಈ ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದೇವೆ, ಅಮ್ಮ ಮತ್ತು ನಾನು, ನನ್ನ ಸಿಸ್ಟರು ಮತ್ತು ಮಕ್ಕಳು ಇಷ್ಟೆಲ್ಲ ಸೇರಿಕೊಂಡು. ಸೊಸೈಟಿಯಲ್ಲೇ ದಿನ ತಿರುಗ್ತಾರೆ, ಅಲ್ಲಿ ಇರ್ತದೆ ಪ್ಲೇ ಏರಿಯಾ. ಆದರೆ ಇದು ಹೊರಗಡೆ ರಸ್ತೆ ಮೇಲೆ ಹೋಗಿ ಹೀಗೆ ಸ್ವಲ್ಪ ಉದ್ದಕ್ಕೆ ಹೋಗಿ ಮುಂದೆ ತನಕ ಹೋಗಿ ಮತ್ತೆ ಬರುವ ಅಂತ. ಇದು DPS ಸ್ಕೂಲು, ಪುಣೆದು. ಇಲ್ಲಿ ಮನೆ ಹತ್ತಿರ ಇದೆ, ನನ್ನ ಸಿಸ್ಟರ್ ಮನೆ ಹತ್ತಿರ. ನೋಡಿ, CBSE ಸ್ಕೂಲು ಚೆನ್ನಾಗಿದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅದು. ಹೀಗೆ ಮುಂದೆ ಹೋದ್ವಿ. ಅಲ್ಲಿ ಒಂದು ಗಾರ್ಡನ್ ಇದೆ, ಅಲ್ಲಿ ಎಕ್ಸಸೈಸ್ ಮಾಡೋಕ್ಕೂ ಕೂಡ ಸ್ಪೇಸ್ ಇದೆ, ಅದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದಾವೆ. ಇಲ್ಲಿ ನಾವು ಕೂಡ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಮತ್ತು ಅಲ್ಲಿಂದ ಎಲ್ಲ ವಾಪಸ್ ಹೊರಗಡೆ ಬಂದ್ವಿ. ಟೈಮ್ ಆಯಿತು, ಕತ್ತಲೆ ಆಯಿತು ಅಂತ ಒಂದು ಅರ್ಧ ಗಂಟೆ ಅಲ್ಲಿ ಕೂತು. ಮತ್ತು ಹಾಗೆ ಇರುತ್ತಲ್ಲ ಚಾಟು ಅದು ಇದು ಅಂತ ತಿನ್ನೋದು, ಮಕ್ಕಳಿಗೆ ಇಷ್ಟ ಅಲ್ಲ. ಇಲ್ಲಿ ಚೆನ್ನಾಗಿತ್ತು, ಇದು ಡೋಕ್ಲಾ ಮತ್ತು ಕಚೋರಿ ಅದೆಲ್ಲ ಇತ್ತು. ನಾವು ಡೋಕ್ಲಾ ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ. ಮತ್ತು ಅದು ಆಳು ವಡೆ ಅಂತಾರಲ್ಲ, ಪತ್ರೊಡೆ, ಅದು ಕೂಡ ಸಿಗುತ್ತೆ ಇಲ್ಲಿ, ಅದು ತೊಗೊಂಡು. ಜಲೇಬಿ, ಕಾಂದ ಬಜ್ಜಿ, ಕಚೋರಿ, ಪ್ಯಾಟೀಸು ಭಾಳ ಥರದ್ದು ಇತ್ತು ಇಲ್ಲಿ. ಇವರು ಗೋಬಿ ಮಂಚೂರಿ ತೊಗೊಂಡಿದ್ದಾರೆ. ಗೋಬಿ ಅಲ್ಲದು, ಎಲೆಕೋಸಿಂದು. ಇಲ್ಲಿ ಗೋಬಿ ಮಂಚೂರಿ ಜಾಸ್ತಿ ಸಿಗಲ್ಲ, ಎಲೆಕೋಸಿಂದು. ಮತ್ತು ನಾವು ಢೋಕ್ಲಾ ತೊಗೊಂಡ್ವಿ. ಮನೇಲಿ ಯಾರೂ ತಿನ್ನಲ್ಲ ಜಾಸ್ತಿ, ನನ್ನ ಮನೇಲೂ ಕೂಡ ನೋಡಿ. ಅದಕ್ಕೆ ನಾನು, ನನ್ನ ಸಿಸ್ಟರು, ನನ್ನ ಅಮ್ಮ ತಿನ್ನೋದು. ಮತ್ತು ಇದು ಪತ್ರೊಡೆ ನೋಡಿ, ಆಳು ವಡೆ ಅಂತಾರೆ, ಅದನ್ನು ತೊಗೊಂಡ್ವಿ. ಮತ್ತು ಅದರ ನಂತರ ಐಸ್ ಕ್ರೀಮ್ ತೊಗೊಂಡ್ವಿ. ಎಲ್ಲರೂ ಕೂಡ ಐಸ್ ಕ್ರೀಮ್ ತೊಗೊಂಡು ಅಲ್ಲೇ ತಿಂತಾ ಇದ್ದೀವಿ ಪಕ್ಕದಲ್ಲಿ, ಮನೆಗೆ ಬರುವ ರಸ್ತೆಯಲ್ಲಿ. ಇಲ್ಲಾಂದರೆ ಕರಗಿ ಹೋಗುತ್ತೆ ಮನೆಗೆ ಬರುವವರೆಗೂ. ಅದಕ್ಕೆ ಕ್ಯಾಂಡಿದು ತೊಗೊಂಡಿದ್ದಾರೆ, ಚೆನ್ನಾಗಿರುತ್ತೆ ಇದು ಕೂಡ. ಎಲ್ಲ ಜಾಲಿಯಾಗಿ ಇದ್ದಾರೆ. ಮತ್ತು ವಾಪಸ್ ಮನೆಗೆ ಬಂದ್ವಿ ನೋಡಿ. ಇವಾಗ ರಾತ್ರಿ ಊಟ. ನಂತರ ಮಾರ್ನಿಂಗ್ ಎದ್ದು ಹೊರಗಡೆ ಹೋಗಿದ್ವಿ ಸ್ವಲ್ಪ, ನಾನು, ನನ್ನ ಸಿಸ್ಟರೆಲ್ಲ ಚರ್ಚ್ಗೆ. ಮತ್ತು ಅಲ್ಲಿಂದ ವಾಪಸ್ ಬಂದು ಮಧ್ಯಾಹ್ನದ ಅಡುಗೆ ನೋಡಿ. ಮಕ್ಕಳು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಎಕ್ಸಾಮ್ಗಿಂತ ಮುಂಚೆ ಇದೇ ಅನಿಸುತ್ತೆ ಮತ್ತೆ ಆಗೋದು. ಎಕ್ಸಾಮ್ ಮುಗಿದ ಮೇಲೆ ಸಿಗೋದು ಎಲ್ಲರೂ ಈಗ.
ಹತ್ತಿರ ಇರೋದ್ರಿಂದ ಇದೊಂದು ಒಳ್ಳೆಯ ಆಪ್ಷನ್. ನನಗೆ ಹೋಗೋಕ್ಕಾಗುತ್ತೆ, ಒಂದು 15 ನಿಮಿಷದಲ್ಲಿ ಹೋಗಿಬಿಡ್ತೀನಿ. ಸೊ ಮಕ್ಕಳು ಕೂಡ ಕರಿತಾ ಇರ್ತಾರೆ. ಮತ್ತು ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾರೆ ನೋಡಿ ನನ್ನ ಸಿಸ್ಟರ್ ಕಿಚನಲ್ಲಿ. ನಾನೇ ಮಾಡಿದ ಅಡುಗೆ ತಿಂದು ಬೇಜಾರಲ್ಲ, ಅದಕ್ಕೆ ಸಿಸ್ಟರ್ ಮಾಡಿರ್ತಾ ಇದ್ದಾಳೆ. ಚೆನ್ನಾಗಿದೆ ಇವತ್ತು ಊಟ. ಜೀರಾ ರೈಸ್ ಇದೆ, ಚಿಕನ್ ಗ್ರೇವಿ ಮತ್ತು ಸ್ಯಾಲಡ್ ಮಾಡಿದ್ದಾಳೆ. ಸೊ ಎಲ್ಲರೂ ಕೂತು ಊಟ ಮಾಡ್ತಾ ಇದ್ದಾರೆ ನೋಡಿ. ನಾನು ಕೂಡ ರೈಸು, ಜೀರಾದ್ದು ಮತ್ತು ಗ್ರೇವಿ ಮತ್ತು ಸ್ಯಾಲಡನ್ನು ಬಡಿಸ್ಕೊತಾ ಇದ್ದೀನಿ. ಮತ್ತು ಊಟ ಆದಮೇಲೆ ಡೆಸರ್ಟು ಡೈರಿ ಮಿಲ್ಕ್ ಚಾಕ್ಲೇಟು. ಎಲ್ಲರೂ ತಿಂತಾ ಇದ್ದೇವೆ. ಇವಾಗ ಕಟ್ ಮಾಡ್ತಾ ಇದ್ದಾಳೆ. ಕಟ್ ಮಾಡಿ ಕೊಡ್ಕೊ ನನಗೆ ಭಾಳ ಇಷ್ಟ ಡೈರಿ ಮಿಲ್ಕ್ ಚಾಕ್ಲೇಟ್ ನೋಡಿ. ಮತ್ತು ಎಲ್ಲರೂ ತೊಗೊಳ್ತಾ ಇದ್ದಾರೆ, ತೊಗೊಂಡು ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ. ಐಸ್ ಕ್ರೀಮ್ ಬೇಕು ಅಂದರು ಮಕ್ಕಳು. ಇತ್ತು ಫ್ರಿಜ್ಜಲ್ಲಿ, ಆದರೆ ಬೇಡ ನೆಗಡಿ ಎಲ್ಲ ಆಗಿದೆ ಅಂತ ಚಾಕ್ಲೇಟು. ಆಮೇಲೆ ಸ್ವಲ್ಪ ಮೂವಿ ಎಲ್ಲ ಏನು ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ ಮಕ್ಕಳು. ಅವರ ಸಂಡೇ ಹಾಲಿಡೇ ಎಂಜಾಯ್ ಮಾಡ್ತಾರೆ ನೋಡಿ ಎಲ್ಲ ಸೇರಿದಾಗ. ಹೀಗೆ ನಮ್ಮ ವೀಕೆಂಡ್ ಎಲ್ಲರ ಜೊತೆ ಜಾಲಿಯಾಗಿ ಸೂಪರ್ ಆಗಿತ್ತು. ಹೇಗನ್ನಿಸ್ತು ಈ ವಿಡಿಯೋ ನೋಡಿ ಅಥವಾ ಈ ವ್ಲಾಗ್ ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.